ಇಷ್ಟು ಚೀಸ್ ಹಾಕಿ ಪಾಸ್ತಾ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹಾಯ್ ಆಲ್, ಇವತ್ತಿನ ಮಿನಿ ವ್ಲಾಗ್ ಚೀಸ್ ಪಾಸ್ತಾ ರೆಸಿಪಿಯೊಂದಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿ ನೀರು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ನಮ್ಮ ಶಾಪಲ್ಲಿ 1 to 3 ನೂಡಲ್ಸ್ ಒಂದು ಬಾಕ್ಸ್ ತಗೊಂಡಾಗ ಆ ಬಾಕ್ಸ್ ಒಳಗೆ 10 ರೂಪೀಸ್ ವರ್ತ್ ಇರುವ 1 to 3 ಪಾಸ್ತಾ ಪ್ಯಾಕೆಟ್ ನಮಗೆ ಫ್ರೀಯಾಗಿ ಸಿಗುತ್ತೆ. ಹಾಗೆ ನಾವು ಟೋಟಲ್ 4 ಬಾಕ್ಸ್ ಆರ್ಡರ್ ಮಾಡಿದ್ವಿ. ಹಾಗೆ ನಮಗೆ 4 ಪ್ಯಾಕೆಟ್ ಸಿಕ್ಕಿತು. ಹಾಗಾಗಿ ನಾನಿವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೇನೆ. ನೀರು ಕುದಿಯುವಾಗ ಪಾಸ್ತಾವನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನಾನು ಪಾಸ್ತಾ ಮಾಡ್ತಿರ್ಬೇಕಾದ್ರೆ ಇವಳು ನೋಡಿ ಮುಖಕ್ಕೆ ಪೌಡರ್ ಮತ್ತು ಕ್ಲಿಪ್ ಎಲ್ಲ ಹಾಕೊಂಡು ಬಂದಿದ್ದಾಳೆ. ಮತ್ತು ಇಲ್ಲಿ ನಮ್ಮ ಪಾಸ್ತಾ ಇವಾಗ 75% ಅಷ್ಟು ಕುಕ್ ಆಗಿದೆ. ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಅನಂತರ ಒಂದು ಬಾಣಲೆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಆನಿಯನ್, ಟೊಮೆಟೊ ಮತ್ತು ಒಂದು 4 ಚಿಲ್ಲಿ, ಆಮೇಲೆ ಒಂದು 3 ಗಾರ್ಲಿಕ್ಕನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ. ಗಾರ್ಲಿಕ್ ಫಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಆನಿಯನ್ ಮತ್ತು ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆ ಟೈಮಲ್ಲಿ ನಮ್ಮನೆ ಪುಟಾಣಿಗಳು ಮೈಕ್ ಇಟ್ಕೊಂಡು ನನಗೆ ಕಿರಿಕಿರಿ ಮಾಡ್ತಾ ಇದ್ರು. ನಾನು ಅವರಿಗೆ ಬೈದು ಬರುವಷ್ಟರಲ್ಲಿ ಟೊಮೆಟೊ ಎಲ್ಲ ಬೆಂದಿತ್ತು. ಮತ್ತೆ ನಾನು ಪಾಸ್ತಾ ಜೊತೆಗೆ ಪಾಸ್ತಾ ಮಸಾಲ ಕೂಡ ಕೊಟ್ಟಿದ್ರಲ್ವ, ಆ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಈ ಬೇಯಿಸಿಟ್ಟ ಪಾಸ್ತಾ ಇದೆ ಅಲ್ವಾ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಎಗೇನ್ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನಾನಿಲ್ಲಿ ಟೊಮೆಟೊ ನೀರುಳ್ಳಿ ಮಾತ್ರ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಬೇರೆ ವೆಜಿಟೇಬಲ್ಸ್ ಇದ್ದರೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ನನಗೆ ವೆಜಿಟೇಬಲ್ಸ್ ಯಾವುದು ಕೂಡ ಇರಲಿಲ್ಲ, ಹಾಗಾಗಿ ಟೊಮೆಟೊ ಮತ್ತು ನೀರುಳ್ಳಿ ಮಾತ್ರ ಹಾಕ್ತಾ ಇದ್ದೇನೆ. ಮತ್ತು ನಾನಿಲ್ಲಿ ಚೀಸಿಯಾಗಿರ್ಲಿಕ್ಕೋಸ್ಕರ ಚೀಸ್ ತುಂಬಾ ಆ್ಯಡ್ ಮಾಡ್ತಾ ಇದ್ದೇನೆ. ಚೀಸ್ ಹಾಕಿ ಒಂದು 5 ನಿಮಿಷ ಮುಚ್ಚಿಡಬೇಕು. ಓಪನ್ ಮಾಡಿ ನೋಡಿದಾಗ ಬಿಸಿ ಬಿಸಿ ಚೀಸ್ ಪಾಸ್ತಾ ರೆಡಿ. ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಈ ಥರ ಸಿಂಪಲ್ ಆಗಿ ಇರುವಂತಹ ಪಾಸ್ತಾವನ್ನು ನೀವು ಮಾಡಿಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಕೂಡ ಇವಾಗ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೋಡಿ, ನಾನು ಬೇರೆ ಯಾವುದೇ ಮಸಾಲ ಹಾಕಿಲ್ಲ, ಪಾಸ್ತಾ ಮಸಾಲ ಮಾತ್ರ ನಾನು ಹಾಕಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪಾಸ್ತಾ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನಾನು ಕೂಡ ಓದಿ ತಿಳ್ಕೊಳ್ತೀನಿ. ಮತ್ತು ನನ್ನ ಅಮ್ಮನಿಗೆ ತುಂಬಾ ಇಷ್ಟ ಪಾಸ್ತಾ ಅಂದರೆ. ಹಾಗೆ ನಾನು ಅವರು ಶಾಪಲ್ಲಿದ್ದರು, ಹಾಗೆ ಅವರಿಗೆ ಕೂಡ ಸ್ವಲ್ಪ ತಗೊಂಡೋಗಿ ಕೊಟ್ಟೆ. ಅವರು ಕೂಡ ತಿಂದು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿದರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಇಷ್ಟೇ ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.